2 ವರ್ಷಗಳ ಬಳಿಕ ಕೆಆರ್ಎಸ್ನ ಒಡಲು ತುಂಬಿದೆ. ಹೀಗಾಗಿ ಇವತ್ತು ಬಾಗಿನ ಅರ್ಪಿಸೋದಕ್ಕೆ ಮುಖ್ಯಮಂತ್ರಿ ಹಾಗೂ ಸಹೋದ್ಯೋಗಿಗಳು ಕೆಲವೇ ಕ್ಷಣಗಳಲ್ಲಿ ಬರ್ತಾ ಇದ್ದಾರೆ ಕೆಆರ್ಎಸ್ ಜಲಾಶಯಕ್ಕೆ. ಕೆಲವೇ ಕ್ಷಣಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಂದ ಕಾವೇರಿ ನದಿಗೆ ಬಾಗಿನ ಅರ್ಪಿಸುವಂತಹ ಕಾರ್ಯಕ್ರಮ ನೆರವೇರುತ್ತೆ. ಹೀಗಾಗಿ ಕೆಆರ್ಎಸ್ನಲ್ಲಿ ಸಂಭ್ರಮ ಹಾಗೂ ಸಡಗರ ಮನೆ ಮಾಡಿದೆ. ಮದುವಣಗಿತ್ತಿಯಂತೆ ಸಜ್ಜುಗೊಳಿಸಲಾಗಿದೆ ಕೆಆರ್ಎಸ್ನ. ನೀವು ಗಮನಿಸ್ತಾ ಇದ್ದೀರಾ, ಇದೇ ಬಾಗಿನವನ್ನ ಅರಿಶಿನ ಲೇಪಿತ ಮೊರವನ್ನ ಏನು ನೋಡ್ತಾ ಇದ್ದೀರಾ, ಇದರಲ್ಲಿ ಒಂದು ಬಾಗಿಣವನ್ನ ಒಂದು ಸ್ತ್ರೀಗೆ ಕೊಡೋದಕ್ಕೆ ಏನೆಲ್ಲ ವಸ್ತುಗಳು ಬೇಕಾಗುತ್ತೋ ಆ ಎಲ್ಲ ವಸ್ತುಗಳನ್ನ ಕೂಡ ಇಡಲಾಗಿದೆ. ಹಿಂದೂಗಳ ನಂಬಿಕೆ ಏನು ಅಂತ ಹೇಳಿದ್ರೆ, ಪುಣ್ಯ ನದಿಗಳು, ಸಪ್ತ ಪುಣ್ಯ ನದಿಗಳಲ್ಲಿ ಕಾವೇರಿ ಕೂಡ ಒಂದು. ಕಾವೇರಿಯ ಒಡಲು ತುಂಬಿದಾಗ ಬಾಗಿನವನ್ನ ಅರ್ಪಿಸುವಂತಹ ಕಾರ್ಯಕ್ರಮ ರಾಜ ಮಹಾರಾಜರ ಕಾಲದಿಂದ ಕೂಡ ಸಾಕ್ತಾ ಬರ್ತಾ ಇತ್ತು. ಕೆಲ ಕಾಲ ನಿಂತಿತ್ತು, ನಂತರ 79 ದಿವಂಗತ ದೇವರಾಜ ಅರಸು ಅವರ ಕಾಲದಿಂದ ಮತ್ತೆ ಸ್ಟಾರ್ಟ್ ಆಯಿತು. ಅಲ್ಲಿಂದ ಪ್ರತಿ ಮುಖ್ಯಮಂತ್ರಿಗಳು ಕೂಡ ಕನ್ನಂಬಾಡಿ ತುಂಬಿದಾಗ ಈ ಬಾಗಿನ ಅರ್ಪಿಸುವ ಮೂಲಕ ನದಿಗೆ ಕೃತಜ್ಞತೆಯನ್ನ ಸಲ್ಲಿಸುವಂತಹ ಪರಂಪರೆ ನಡೀತಾನೆ ಇದೆ. ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ 3ನೇ ಸಲ ಈ ಅವಕಾಶ ಒದಗಿ ಬಂದಿದೆ. 2013 ಹಾಗೂ 2014ರಲ್ಲಿ ಇದೇ ರೀತಿ ಬಾಗಿನವನ್ನು ಅವರು ಅರ್ಪಿಸಿದ್ರು. ಈಗ ಮತ್ತೊಂದು ಸಲ, ಹಿಂದೆ ಅವರು JH ಪಟೇಲ್ ಅವರ ಕಾಲದಲ್ಲೂ ಕೂಡ ಉಪಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲೂ ಕೂಡ ಬಾಗಿನವನ್ನು ಅರ್ಪಿಸಿದ್ರು. ಬಟ್ ಈಗ ಮುಖ್ಯಮಂತ್ರಿಯಾಗಿ 3ನೇ ಸಲ ಬಾಗಿನವನ್ನು ಅರ್ಪಿಸ್ತಾ ಇದ್ದಾರೆ. ಹೀಗಾಗಿ ಬಹಳಷ್ಟು ಶುಭ ಹಾಗೂ ಸಮೃದ್ಧಿಯ ಸಂಕೇತ ಅಂತ ಕೂಡ ಇದನ್ನ ಇಡೀ ನಾಡು ನೋಡುತ್ತೆ. ಇನ್ಫ್ಯಾಕ್ಟ್ ದಕ್ಷಿಣ ಕರ್ನಾಟಕದ ಸಮೃದ್ಧಿಯ ಸಂಕೇತ ಏನು ಅಂತ ಕೇಳಿದ್ರೆ ಅದು ಕೆಆರ್ಎಸ್ನ ಒಡಲು ತುಂಬೋದು. ಯಾಕಂದ್ರೆ ಒಂದು ಜಲಾಶಯ ತುಂಬೋದ್ರಿಂದ ಮೈಸೂರಿನ ಜನ ನಿಟ್ಟುಸಿರು ಬಿಡ್ತಾರೆ, ಮಂಡ್ಯದ ಜನ ನಿಟ್ಟುಸಿರು ಬಿಡ್ತಾರೆ, ಬೆಂಗಳೂರಿನ ಜನ ನಿಟ್ಟುಸಿರು ಬಿಡ್ತಾರೆ, ಹಾಗೂ ರೈತರ ಮೊಗದಲ್ಲಿ ಮಂದಹಾಸ ಮೂಡುತ್ತೆ. ಈ ಎಲ್ಲಾ ಕಾರಣಕ್ಕೋಸ್ಕರನೇ ನಾನು ಹೇಳ್ತಾ ಇರೋದು ಜಲ ಸಮೃದ್ಧಿಯ ಸಂಕೇತ. ಸೊ ದಕ್ಷಿಣದ ಗಂಗೆ ಕಾವೇರಿಗೆ ಗೌರವ ಕೃತಜ್ಞತೆಯನ್ನು ಸಲ್ಲಿಸಲಾಗುತ್ತೆ.